ಹ್ಮ್ ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ. ABCD is a rectangle in which diagonal AC bisects angle A as well as angle C ಅಂತ ಕೊಟ್ಟಿದ್ದಾರೆ. ಶೋ ದಟ್ ನಂಬರ್ ಒನ್ ABCD is a ಸ್ಕ್ವೇರ್ ಅಂತ ಶೋ ಮಾಡಿ ಅಂತ ಒಂದ್ ಕ್ವಶನ್ ಇದೆ. ಸೆಕೆಂಡ್ ಕ್ವಶನ್ ಡಯಾಗ್ನಲ್ BD bisects angle B as well as angle D ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಒಂದು ABCD ರೆಕ್ಟಾಂಗಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಈ AC ಡಯಾಗ್ನಲ್ ಇದೆಯಲ್ಲ, ಇದು ಬೈಸೆಕ್ಟ್ ಮಾಡ್ತಾ ಇದೆ ಯಾವ್ದನ್ನ, ಆಂಗಲ್ ಎ ನ ಬೈಸೆಕ್ಟ್ ಮಾಡಿದೆ, ಆಸ್ ವೆಲ್ ಆಸ್ ಆಂಗಲ್ ಸಿ ನ ಕೂಡ ಬೈಸೆಕ್ಟ್ ಮಾಡಿದೆ. ಅಂದ್ರೆ ಈ ಆಂಗಲ್ ಈಕ್ವಲ್ ಇದೆ ಅಂತ ಅರ್ಥ. ಸೊ ನಾವು ನೇಮ್ ಮಾಡೋಣ 1, ಇದನ್ನ 2 ಅಂತ ನೇಮ್ ಮಾಡೋಣ. ಇದನ್ನು ಬೈಸೆಕ್ಟ್ ಆಗಿದೆ, ಈ ಆಂಗಲ್ ಈಸ್ ಈಕ್ವಲ್ಸ್ ಟು ಈ ಆಂಗಲ್ ಇದೆ ಅಲ್ವಾ. ಸೊ ನಾವಿಲ್ಲಿ ಇಲ್ಲಿನೂ ನೇಮ್ ಮಾಡೋಣ ಆಂಗಲ್ 3 ಈಸ್ ಈಕ್ವಲ್ಸ್ ಟು ಆಂಗಲ್ 4 ಅಂತ. ಓಕೆ, ಈಗ ನಾವು ಫಸ್ಟ್ ಕ್ವಶನ್ ಏನಿದೆ ABCD ಇಸ್ ಎ ಸ್ಕ್ವೇರ್ ಅಂತ ಶೋ ಮಾಡಿ ಅಂತ ಹೇಳಿದಾರಲ್ವಾ. ಸೊ ಅದನ್ನ ಮಾಡೋಣ. ಸೊಲ್ಯೂಷನ್ ನೋಡಿ, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಇದೆ ಅಲ್ವಾ, ಯಾಕೆ ಬೈಸೆಕ್ಟ್ ಆಗಿದೆ. ಅದೇ ರೀತಿ ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಇದೆ ಅಲ್ವಾ, ಯಾಕೆ ಇಲ್ಲಿನೂ AC ಬೈಸೆಕ್ಟ್ ಮಾಡಿದೆ ಆಂಗಲ್ ಸಿ ನ. ಸೊ ಎರಡಕ್ಕೂ ಸೇಮ್ ರೀಸನ್ ಬರಿಬಹುದು. AC bisects angle A and angle C ಆಗುತ್ತಲ್ವಾ. ಈಗ ನೋಡಿ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಆಗುತ್ತಲ್ವಾ. ಯಾಕೆ ಅಂತೀರಾ, ನೋಡಿ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಹೆಂಗೆ ಅಂದ್ರೆ, ನೋಡಿ ಈ ತರ ಇವು ಪ್ಯಾರಲಲ್ ಲೈನ್ಸ್. ರೆಕ್ಟಾಂಗಲ್ ಅಂದ್ರೆ ಈ 2 ಲೈನ್ಸ್ ಪ್ಯಾರಲಲ್ ಇದಾವೆ, ಈ 2 ಲೈನ್ಸ್ ಪ್ಯಾರಲಲ್ ಇದಾವೆ. ಸೊ ಇಲ್ಲಿ ಆಂಗಲ್ 1 ಇದೆ, ಇಲ್ಲಿ ಆಂಗಲ್ 4 ಇದೆ. ಸೊ ಇವೆರಡು ಈಕ್ವಲ್ ಇರ್ತಾವಲ್ವಾ, ಯಾಕೆ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಸೊ ನಾವು ಅದನ್ನೇ ಬರ್ದಿದ್ದೀವಿ. ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 4, ರೀಸನ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಲ್ವಾ. ಇದನ್ನ ನಂಬರ್ 1 ಅಂತ ತಗೊಳ್ಳೋಣ, ಇದನ್ನ ನಂಬರ್ 2 ಅಂತ ತಗೊಳ್ಳೋಣ. ಓಕೆ, ಫ್ರಮ್ 1 and 2 ಏನಂತ ಕನ್ಕ್ಲೂಷನ್ ಬರ್ಬೋದು ನಾವು. ನೋಡಿ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಇದೆ, ಇಲ್ಲಿ ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಇದೆ, ಇಲ್ಲಿ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಇದೆ. ಅಂದ್ರೆ ಆಂಗಲ್ 4 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಇದೆ ಅಲ್ವಾ. ಸೊ ನಾವೇನ್ ಹೇಳ್ಬೋದು, ಆಲ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ಬೋದು. ಅದಕ್ಕೆ ಫ್ರಮ್ 1 and 2 ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಇದೆ ಅಲ್ವಾ. ಸೊ ಆಂಗಲ್ 2 ಇಸ್ ಈಕ್ವಲ್ಸ್ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಕೂಡ ಇದೆ. ಸೊ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 4, ಆಂಗಲ್ 4 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಕೂಡ ಇದೆ. ಅಂದ್ರೆ ಆಲ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಆಯ್ತು. ಈಗ ನೋಡಿ, ನಾವು ಇನ್ ಟ್ರಯಾಂಗಲ್ ABC ಯಾವುದು, ನೋಡಿ ಈ ಟ್ರಯಾಂಗಲ್ ABC ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಇದೆ ಅಲ್ವಾ. ಸೊ ಈ 2 ಆಂಗಲ್ಸ್ ಈಕ್ವಲ್ ಇದ್ರೆ ಈ ಟ್ರಯಾಂಗಲ್ ಅಲ್ಲಿ ನಾವೇನ್ ಹೇಳ್ಬೋದು, ಈ ಸೈಡ್ ಈಕ್ವಲ್ ಇದೆ ಅಂತ ಹೇಳ್ತೀವಲ್ವಾ. ಯಾಕೆ ಐಸೋಸ್ಲೆಸ್ ಟ್ರಯಾಂಗಲ್ ಆಗುತ್ತೆ. 2 ಆಂಗಲ್ಸ್ ಈಕ್ವಲ್ ಇದ್ರೆ ಅಪೋಸಿಟ್ ಸೈಡ್ಸ್ ಕೂಡ ಈಕ್ವಲ್ ಇರ್ತವೆ ಅಂತ. ಸೊ ಅದನ್ನೇ ಬರೆಯೋಣ. AB ಇಸ್ ಈಕ್ವಲ್ಸ್ ಟು, ಇಲ್ಲಿ ಬರಿತೀನಿ, ರೀಸನ್ ಬರೆಯಕ್ಕೆ ಪ್ಲೇಸ್ ಇಲ್ಲ ಇಲ್ಲಿ. ಸೊ AB ಇಸ್ ಈಕ್ವಲ್ಸ್ ಟು BC. ರೀಸನ್ sides opposite to equal angles in triangle are equal ಅಲ್ವಾ. ನೋಡಿ BC is equal to AD ಇದೆ ಅಲ್ವಾ, ಯಾಕೆ ಅಪೋಸಿಟ್ ಸೈಡ್ಸ್ ಆಫ್ ರೆಕ್ಟಾಂಗಲ್. ಅವ್ರು ರೆಕ್ಟಾಂಗಲ್ ಅಂತ ಕೊಟ್ಟಿದ್ದಾರೆ, ಸೊ ಅಪೋಸಿಟ್ ಸೈಡ್ಸ್ ಆಫ್ ರೆಕ್ಟಾಂಗಲ್ ಆಗುತ್ತಲ್ವಾ. ಸೊ ಅದನ್ನೇ ಬರೆಯೋಣ, BC is equals to AD. ಅದಾಯ್ತು. ಈಗ AB is equals to CD ಆಗುತ್ತಲ್ವಾ, ಇದು ಕೂಡ ಅಪೋಸಿಟ್ ಸೈಡ್ಸ್ ಆಫ್ ರೆಕ್ಟಾಂಗಲ್. ಸೊ ಅದನ್ನು ಬರೆಯೋಣ, AB is equals to CD. ಎರಡಕ್ಕೂ ರೀಸನ್ ಸೇಮ್ ಬರಿಬಹುದು, ಅಪೋಸಿಟ್ ಸೈಡ್ಸ್ ಆಫ್ ರೆಕ್ಟಾಂಗಲ್. ನೋಡಿ ಇದನ್ನ ನಂಬರ್ 3 ಅಂತ ಇಟ್ಕೊಳ್ಳೋಣ, ಇದನ್ನ ನಂಬರ್ 4 ಅಂತ ಇಟ್ಕೊಳ್ಳೋಣ. ಈಗ ಫ್ರಮ್ 3 and 4 ನೋಡಿ, ಇಲ್ಲಿ AB is equals to BC ಇದೆ,
ಇಲ್ಲಿ ಬಿ ಸಿ ಇಸ್ ಇಕ್ವಲ್ಸ್ ಟು ಎ ಡಿ ಇದೆ, ಇಲ್ಲಿ ಎ ಬಿ ಇಸ್ ಇಕ್ವಲ್ಸ್ ಟು ಸಿ ಡಿ ಇದೆ. ಅಂದ್ರೆ ಏನರ್ಥ? ಎ ಬಿ ಇಸ್ ಇಕ್ವಲ್ಸ್ ಟು ಬಿ ಸಿ, ಬಿ ಸಿ ಇಸ್ ಇಕ್ವಲ್ಸ್ ಟು ಎ ಡಿ ಇಸ್ ಇಕ್ವಲ್ಸ್ ಟು ಸಿ ಡಿ ಆಯ್ತು. ಎಲ್ಲಾ ಸೈಡ್ಸ್ ಈಕ್ವಲ್ ಇದಾವೆ ಅಂತ ಅರ್ಥ ಆಯ್ತು. ಸೊ ಅದನ್ನೇ ಬರೆಯೋಣ. ಎ ಬಿ ಇಸ್ ಇಕ್ವಲ್ಸ್ ಟು ಬಿ ಸಿ, ಬಿ ಸಿ ಇಸ್ ಇಕ್ವಲ್ಸ್ ಟು ಸಿ ಡಿ ಇಸ್ ಇಕ್ವಲ್ಸ್ ಟು ಎ ಡಿ ಅಲ್ವಾ? ಎಲ್ಲಾ ಸೈಡ್ಸ್ ಈಕ್ವಲ್ ಆಯ್ತು. ಈಗ ಎಲ್ಲಾ ಸೈಡ್ಸ್ ಈಕ್ವಲ್ ಆದ್ರೆ ನಾವೇನಂತ ಹೇಳ್ಬೋದು? ಸ್ಕ್ವೇರ್ ಅಂತ ಹೇಳ್ಬೋದಲ್ವಾ? ಸೊ ಇಲ್ಲೇ ಬರೀತೀನಿ, ಪ್ಲಸ್ ಆಲ್ 4 sides of rectangle ABCD are equal. Therefore, ABCD is a square. ಆಯ್ತಲ್ವಾ? ಆಲ್ ಆಂಗಲ್ಸ್ ಈಕ್ವಲ್ ಆಯ್ತು, ಆಲ್ ಸೈಡ್ಸ್ ಈಕ್ವಲ್ ಆಯ್ತು. ಸೊ ನಾವೇನ್ ಹೇಳ್ಬೋದು? ABCD is a ಸ್ಕ್ವೇರ್ ಅಂತ ಹೇಳ್ಬೋದು. ಈಗ ಸೆಕೆಂಡ್ ಕ್ವಶನ್ ಮಾಡೋಣ. ಡಯಾಗ್ನಲ್ BD bisects angle B as well as angle D ಅಂತ. ಓಕೆ, ನೋಡಿ ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಪ್ರೂವ್ ಮಾಡೋದಿದೆ? ಡಯಾಗ್ನಲ್ BD bisects angle B as well as angle D ಅಂತ ಕೊಟ್ಟಿದ್ದಾರಲ್ವಾ? ಸೊ ನಾವು ಇಲ್ಲಿ ನೇಮ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಆಂಗಲ್ 5 ಅಂತ ಮಾಡ್ಕೊಳ್ಳೋಣ, ಇಲ್ಲಿ ಆಂಗಲ್ 6 ಅಂತ ಮಾಡ್ಕೊಳ್ಳೋಣ, ಇಲ್ಲಿ 7 ಅಂತ ಮಾಡ್ಕೊಳ್ಳೋಣ, ಇಲ್ಲಿ 8 ಅಂತ ಮಾಡ್ಕೊಳ್ಳೋಣ. ಇವು ಈಕ್ವಲ್ ಅಂತ ಪ್ರೂವ್ ಮಾಡ್ಬೇಕು. ಈಗ ನಾವು ಈಕ್ವಲ್ ಆದ್ರೆ ತಾನೇ ಬೈಸೆಕ್ಟ್ಸ್ ಬಿ ಆಸ್ ವೆಲ್ ಆಸ್ ಡಿ ಅಂತ ಆಗತ್ತೆ. ನಾವು ಪ್ರೂವ್ ಮಾಡಿದಾಗ ಆಗತ್ತೆ, ಬಿ ಡಿ ಬೈಸೆಕ್ಟ್ಸ್ ಆಗುತ್ತೆ. ಓಕೆ, ಈಗ ನೋಡಿ, ಆಂಗಲ್ 5 ಇಸ್ ಈಕ್ವಲ್ಸ್ ಟು ಆಂಗಲ್ 8 ಆಗತ್ತಲ್ವಾ? ಯಾಕೆ ನೋಡಿ, ಇಲ್ಲಿ ಝೆಡ್ ಫಾರ್ಮೇಶನ್ ಆಗಿದೆ, ಇಲ್ಲಿ ಆಂಗಲ್ 5 ಇದೆ, ಇಲ್ಲಿ ಆಂಗಲ್ 8 ಇದೆ. 2 ಪ್ಯಾರಲಲ್ ಲೈನ್ಸ್ ಇದಾವೆ. ಇಲ್ಲಿ ಆಂಗಲ್ಸ್ ಏನಾಗ್ತವೆ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಗ್ತವೆ. ಸೊ ಈ ಆಂಗಲ್ ಟೂ ಆಂಗಲ್ಸ್ ಈಕ್ವಲ್ ಇರ್ತವೆ. ಸೊ ಆಂಗಲ್ 5 ಇಸ್ ಈಕ್ವಲ್ಸ್ ಟು ಆಂಗಲ್ 8 ಆಗುತ್ತಲ್ವಾ? ಅದೇ ರೀತಿ ಆಂಗಲ್ 6 ಇಸ್ ಈಕ್ವಲ್ಸ್ ಟು ಆಂಗಲ್ 7 ಆಗುತ್ತಲ್ವಾ? ಇದನ್ನು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಹೆಂಗೆ? ಈ ಆಂಗಲ್ ಈಕ್ವಲ್ ಆಗ್ತಾವಲ್ವಾ? ಯಾಕೆ? ಈ 2 ಪ್ಯಾರಲಲ್ ಲೈನ್ಸ್ ಇದಾವೆ, ಇವು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಯ್ತು. ಸೊ ಆಂಗಲ್ 6 ಇಸ್ ಈಕ್ವಲ್ಸ್ ಟು ಆಂಗಲ್ 7. ಎರಡಕ್ಕೂ ಸೇಮ್ ರೀಸನ್ ಬರಿಬಹುದು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಆಯ್ತಾ? ಈಗ ನೋಡಿ, ಈ ಟ್ರಯಾಂಗಲ್ ನೋಡಿ, ಟ್ರಯಾಂಗಲ್ ABD, ಈ ಟ್ರಯಾಂಗಲ್ ನೋಡಿ. ಓಕೆ, ಅದನ್ನ ಬರೀತೀವಿ ನಾವು. ಇನ್ ಟ್ರಯಾಂಗಲ್ ABD ನಲ್ಲಿ AB ಇಸ್ ಈಕ್ವಲ್ಸ್ ಟು AD ಇದೆ ಅಲ್ವಾ? ಯಾಕೆ? ಈಗ ತಾನೇ ನಾವು ಪ್ರೂವ್ ಮಾಡಿದೀವಿ ಸ್ಕ್ವೇರ್ ಅಂತ. ಸೊ ಆಲ್ ಸೈಡ್ಸ್ ಆಫ್ ಸ್ಕ್ವೇರ್ ಆರ್ ಈಕ್ವಲ್ ಅಲ್ವಾ? ಸೊ ಬರೆಯೋಣ, AB ಇಸ್ ಈಕ್ವಲ್ಸ್ ಟು AD. ರೀಸನ್, sides of a square. ಈಗ ನೋಡಿ, AB is equals to AD ಆದ್ರೆ ಆಂಗಲ್ 6 is equals to ಆಂಗಲ್ 8 ಆಗುತ್ತಲ್ವಾ? ಯಾಕೆ? ಆಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್, ಐಸೋಸೆಲೆಸ್ ಟ್ರಯಾಂಗಲ್ ಆಯ್ತು ಅಲ್ವಾ? ಸೊ ಅದನ್ನೇ ಬರೆಯೋಣ, ಆಂಗಲ್ 6 is equals to ಆಂಗಲ್ 8. ರೀಸನ್, ಆಪೋಸಿಟ್ ಆಂಗಲ್ಸ್ of equal sides of triangle are equal ಅಲ್ವಾ? ಸೊ ಈಗ ನೋಡಿ, ಆಂಗಲ್ 6 is equals to ಆಂಗಲ್ 8 ಆಯ್ತು. ಇದನ್ನ ನಾವು 5 ಅಂತ ಕರೆಯೋಣ. ಇದನ್ನ ನಾವು 6 ಅಂತ ಕರೆಯೋಣ. From 5 and 6 ನೋಡಿ, ಇಲ್ಲೇನಿದೆ? ಆಂಗಲ್ 5 ಇಸ್ ಈಕ್ವಲ್ಸ್ ಟು ಆಂಗಲ್ 8 ಇದೆ ಅಲ್ವಾ? ಇಲ್ಲಿ ನೋಡಿ, ಆಂಗಲ್ 8 ಇಸ್ ಈಕ್ವಲ್ಸ್ ಟು ಆಂಗಲ್ 6 ಇದೆ, ಆಂಗಲ್ 6 ಇಸ್ ಈಕ್ವಲ್ಸ್ ಟು ಆಂಗಲ್ 7 ಇದೆ ಇಲ್ಲಿ. ಸೊ ಏನ್ ಹೇಳ್ಬೋದು?
ಆಲ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ಬೋದು. ಆಲ್ ಆಂಗಲ್ಸ್ ಆರ್ ಈಕ್ವಲ್ ಅಂತಂದ್ರೆ ನಾವೇನ್ ಹೇಳ್ಬೋದು, ಈ ಬಿ ಡಿ ಬೈಸೆಕ್ಟ್ ಮಾಡಿದೆ, ಬೈಸೆಕ್ಟ್ ಆದ್ರೆ ತಾನೇ ಆಂಗಲ್ 5 ಇಸ್ ಈಕ್ವಲ್ ಟು ಆಂಗಲ್ 6 ಆಗುತ್ತೆ, ಆಂಗಲ್ 7 ಇಸ್ ಈಕ್ವಲ್ ಟು ಆಂಗಲ್ 8 ಆಗುತ್ತೆ ಅಲ್ವಾ. ಸೊ ನಾವು ಅದಕ್ಕೆ ಹೇಳ್ಬೋದು ದೇರ್ ಫಾರ್ ಬಿ ಡಿ ಬೈಸೆಕ್ಟ್ಸ್ ಆಂಗಲ್ ಬಿ ಆಸ್ ವೆಲ್ ಆಸ್ ಆಂಗಲ್ ಡಿ. ಇದನ್ನೆಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು, ಅದನ್ನೇ ಪ್ರೂವ್ ಮಾಡಿದ್ದು. ಓಕೆ, ಈಗ ನೆಕ್ಸ್ಟ್ ಒನ್.